ರಾಜಧಾನಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ನಿಜಾಮುದ್ದೀನ್ ಅತ್ತ ಸಾಗ್ತಾ ಇರುವಂತಹ ಅನಂತಪುರದತ್ತ ಸಾಗ್ತಾ ಇರುವಂತಹ ರಾಜಧಾನಿ ಎಕ್ಸ್‌ಪ್ರೆಸ್ನಲ್ಲಿ ದುರಂತವೊಂದು ಸಂಭವಿಸುತ್ತಿದೆ. ನಿಜಾಮುದ್ದೀನ್ ಮತ್ತೆ ತಿರುವನಂತಪುರಂ ಕಡೆಗೆ ಸಾಗ್ತಾ ಇರುವಂತಹ ರಾಜಧಾನಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ದುರಂತವೊಂದು ಸಂಭವಿಸುತ್ತಿದೆ. ಮಧ್ಯಪ್ರದೇಶದ ರತಾಲ್ ಬಳಿ ನಡೆದಂತಹ ಘಟನೆ. ರೈಲಿನ ಎಸಿ ಕೋಚ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡ. 5 ರೈಲು ಬೋಗಿಗಳು ಬೆಂಕಿಗೆ ಆಹುತಿಯಾಗಿವೆ. ರೈಲಿನಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರು ಪ್ರಾಣಾಪಾಯದಿಂದ ಸದ್ಯ ಪಾರಾಗಿದ್ದಾರೆ. ಬೋಗಿಯಲ್ಲಿದ್ದಂತಹ 68 ಮಂದಿ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಮುಂಜಾನೆ 5:30 ಸುಮಾರಿಗೆ ನಡೆದಂತಹ ಘಟನೆ ಇದು. ರಾಜಧಾನಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಈಗ ಅಗ್ನಿ ಅವಘಡ ಸಂಭವಿಸಿರೋದು ನೋಡಿ. ನಿಜಾಮುದ್ದೀನ್ ಮತ್ತೆ ತಿರುವನಂತಪುರಂ ಕಡೆಗೆ ಹೋಗ್ತಾ ಇರುವಂತಹ ರಾಜಧಾನಿ ಎಕ್ಸ್‌ಪ್ರೆಸ್ನಲ್ಲಿ ದುರಂತವೊಂದು ಸಂಭವಿಸುತ್ತದೆ. ಚಲಿಸ್ತಾ ಇದ್ದಂತಹ ರೈಲಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಅದು ಕೂಡ ಎಸಿ ಕೋಚ್ನಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. ಮಧ್ಯಪ್ರದೇಶದ ರತ್ನಾಲ್ ಬಳಿ ನಡೆದಂತಹ ಘಟನೆ ಇದು. ಇನ್ನು 5 ರೈಲು ಬೋಗಿಗಳು ಬೆಂಕಿಗೆ ಆಹುತಿಯಾಗಿರುವುದು. ರೈಲಿನಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಗೆ ಬೋಗಿಯಲ್ಲಿದ್ದಂತಹ 68 ಮಂದಿ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ. ಇದು ಮುಂಜಾನೆ 5:30 ಸುಮಾರಿಗೆ ನಡೆದಂತಹ ದುರ್ಘಟನೆ. ನೋಡಿ, ಏಕಾಏಕಿ ಎಸಿ ಕೋಚ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದು. ಯಾವ ಕಾರಣಕ್ಕೆ ಕಾಣಿಸಿಕೊಂಡಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ 5 ಬೋಗಿಗಳಲ್ಲಿ ಈಗ ಬೆಂಕಿ ಕಾಣಿಸಿಕೊಂಡು ಧಗಧಗನೆ ಹೊತ್ತು ಉರಿತಾ ಇರೋದನ್ನು ಗಮನಿಸ್ತಾ ಇದ್ದಾರೆ. ದಟ್ಟವಾದಂಥ ಹೊಗೆ ಯಾವ ರೀತಿಯಾಗಿ ಮೋಡವನ್ನು ಆವರಿಸ್ತಾ ಇದೆ. ಇನ್ನು ಮಾಹಿತಿ ತಿಳಿತಾ ಇದ್ದಂತೆ ಬೆಳಗ್ಗೆ 5:15 ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ದೌಡಾಯಿಸಿ ಬಂದಿದ್ದಾರೆ. ಬಂದು ಅಲ್ಲಿನ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ. ಯಾರಿಗೂ ಕೂಡ ಏನೂ ಆಗಿಲ್ಲ. ಅಗ್ನಿ ಅವಘಡ ಸಂಭವಿಸ್ತಾ ಇದ್ದಂತೆ ರೈಲ್ ಸ್ಟಾಪ್ ಆಯಿತು. ಸ್ಟಾಪ್ ಆದ ನಂತರ ಅಲ್ಲಿದ್ದಂಥ ಪ್ರಯಾಣಿಕರೆಲ್ಲ ಹೊರ ಬಂದರು. ಆದರೆ ಈ ರೀತಿ ಬೆಂಕಿ ಹೊತ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಅಗ್ನಿಶಾಮಕ ದಳದವರು ದೌಡಾಯಿಸಿ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ಅಲ್ಲಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಹರಸಾಹಸವನ್ನು ಪಟ್ಟರು ಬೆಂಕಿಯನ್ನು ನಂದಿಸುವಲ್ಲಿ. ಅದು ಕೊನೆಗೂ ಕೂಡ ಯಶಸ್ವಿಯಾದರು ಅಗ್ನಿಶಾಮಕ ದಳದವರು.